ಗಜಾನನ ಹೋಟೆಲ್ಗೆ ಬಂದಿದ್ವಿ. ಪ್ರಾಪರಾಗಿ ಇದ್ದೇ ಹೋಟೆಲ್ಗೆ ಬರಬೇಕು ಅಂತ ಪ್ಲ್ಯಾನ್ ಇತ್ತು, ಬಂದಿದ್ದೀವಿ. ನಿನ್ನೆಯಿಂದ ಶುರು ಮಾಡೋಣ. ಹಾಂ, ದೋಸೆ ಚೆನ್ನಾಗಿತ್ತು. ಎಣ್ಣೆ ಹೊಡಿಯೋರು ಬೆಣ್ಣೆ ಕಮ್ಮಿ, ಬೆಣ್ಣೆ ತಿನ್ನೋರು ಎಣ್ಣೆ ಜಾಸ್ತಿ ಹೊಡಿಯೋರು. ಮಸ್ತ್ ಇದೆ, ವೆದರ್ ಮಸ್ತ್ ಇದೆ. ಮಳೆ ಬರ್ತಿದೆ, ಲಿಟ್ರಲಿ ಒಂಥರ ಖುಷಿ ಆಗ್ತಿದೆ. Finally reached our resort and room also. ಈ ಬಾಲ್ಕನಿಯಿಂದ ಹಿಂಗೆ ನೋಡಿದ್ರೆ ಲಿಟ್ರಲಿ ಡೈರೆಕ್ಟ್ಲಿ ಪೂಲ್ ವ್ಯೂ ಇದೆ. ಆ್ಯಂಡ್ ಇಳಿತೀರಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಸಕಲೇಶ್ಪುರಗೆ ಹೊರಟಿದ್ದೀವಿ. ಸೊ ಒಂದೇ ದಿನ ಆ್ಯಕ್ಚುಲಿ ಆಗಿದ್ದು. ಸೊ ಸ್ಯಾಟರ್ಡೆ ಹೋಗಿ ಸಂಡೇ ಬರ್ತಾ ಇದ್ದೀವಿ. ಒಂದೇ ದಿನ ಟ್ರಿಪ್ ಆಗಿರುತ್ತೆ ಇದು. ಸೊ ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಹೋಗೋಕ್ಕಾಗ್ತಿಲ್ಲ. ಆ್ಯಂಡ್ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೀವಿ ಸಕಲೇಶ್ಪುರದಲ್ಲಿ. ಸೊ ಅಲ್ಲಿ ಹೋಗಿ ಅಲ್ಲಿ ಸ್ಟೇ ಮಾಡಿಕೊಂಡು ಬರ್ತೀವಿ. ಕೇಶವ ಅಂತ ಅಂದ್ಬಿಟ್ಟು ಹೋಟೆಲ್ಲು. ಸೊ ಇಲ್ಲಿಗೆ ಬಂದಿದ್ದೀವಿ. ಸಖತ್ತಾಗಿತ್ತು ಊಟ, ಜಾಸ್ತಿ ಏನೂ ತಿನ್ನಲಿಲ್ಲ. ಒಂದೊಂದು ಇಡ್ಲಿ, ಒಂದೊಂದು ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಎಸ್, ಲೆಟ್ ಸ್ಟಾರ್ಟ್ ಗೈಸ್. ಆ್ಯಕ್ಚುಲಿ 7 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ. 8:30 ಹೋಗಿದೆ. ಇಲ್ಲಿ ಬರೋಷ್ಟರಲ್ಲೇ ಬೇಗ ಹೊರಡಬೇಕು, ಮನೆಗೆ ಹೋಗೋಣ. ಹಲೋ ಗಾಯ್ಸ್, ಇವಾಗ ಗಜಾನನ ಹೋಟೆಲ್ಗೆ ಬಂದಿದ್ವಿ. ಪ್ರಾಪರಾಗಿ ಇದ್ದೇ ಹೋಟೆಲ್ಗೆ ಬರಬೇಕು ಅಂತ ಪ್ಲ್ಯಾನ್ ಇತ್ತು, ಬಂದಿದ್ದೀವಿ. ಹೊಟ್ಟೆ ಹಸಿತಾ ಇದೆ. ಅಲ್ಲೇ ಒಂದೇ ಒಂದು ಇಡ್ಲಿ ತಿಂದಿದ್ದು ಸಾಕಾಗಿಲ್ಲ. ಸೊ ಇದು ಹಳೆ ಹೋಟೆಲ್ಲು, ಫೇಮಸ್ ಹೋಟೆಲ್ಲು. ತಿನ್ನುವ ಬನ್ನಿ. ಇದು ಯಾವುದೋ ಫೇಮಸ್ ಹೋಟೆಲ್ಲು ಅಂತ ಕರ್ಕೊಂಬಂದಿದ್ದಾಳೆ. ಖಾಲಿ ದೋಸೆ ಆರ್ಡ್ರ್ ಮಾಡಿದ್ದೀವಿ. ಹೆಂಗಿದೆ ಏನು ಅಂತ ಗೊತ್ತಿಲ್ಲ. ಚೆನ್ನಾಗಿಲ್ಲ ಅಂತಂದರೆ ರಮ್ಯಾನೇ, ಚೆನ್ನಾಗಿದ್ರು ರಮ್ಯಾನ. ಓಕೆ. ನಾನ್ ವೆಜ್ಗಿಂತ ವೆಜ್ ಇಷ್ಟ ಆಗುತ್ತೆ, ಬಟ್ ನಾನ್ ವೆಜ್ಜು ಬೇಕೇ ಬೇಕು, ಅದು ಬಿಡೋಕ್ಕಾಗಲ್ಲ. ಗೈಸ್, ಇವಾಗ ತಾನೇ ಗಜಾನನ ಹೋಟೆಲಿಂದ ದೋಸೆ ತಿನ್ಕೊಂಡು ಬಂದಿದ್ದೀವಿ. ಇವಾಗ ಎಲ್ಲರದು ರಿವ್ಯೂ ಕೇಳೋಣ. ಫಸ್ಟು ರಮ್ಯೆಯಿಂದ ಶುರು ಮಾಡೋಣ. ಹಾಂ, ದೋಸೆ ಚೆನ್ನಾಗಿತ್ತು. ದೋಸೆ ಚೆನ್ನಾಗಿತ್ತು. ಸೆಟ್ ದೋಸೆ ಮತ್ತೆ ಚಟ್ನಿ ಚೂಸ್ ಮಾಡಿ. ಬೆಣ್ಣೆ ಖಾಲಿ ತಗೋಬೇಡಿ, ಅದು ಹೆವಿ ಆಗುತ್ತೆ. ಸೊ ಸೆಟ್ ದೋಸೆ ಮತ್ತೆ ಚಟ್ನಿ ಚೂಸ್ ಮಾಡಿ, ಚೆನ್ನಾಗಿರುತ್ತೆ. ಚಟ್ನಿಲಿ ಒಂದಷ್ಟು ತುಪ್ಪ ಹಾಕೊಡ್ತಾರೆ. ಆಕ್ಚುಲಿ ದೋಸೆ ಚೆನ್ನಾಗಿದೆ. ಚಟ್ನಿ ನನಗೆ ಅಷ್ಟಿಷ್ಟ ಆಗಿಲ್ಲ. ಓಕೆ, ಬಿಕಾಸ್ ನೀವು ಬ್ಯಾಂಗ್ಳೂರಲ್ಲೇ ತುಂಬಾ ಚೆನ್ನಾಗಿದೆ ಹೋಟೆಲ್ಸು. ಓಕೆ, ದೋಸೆ ಚೆನ್ನಾಗಿದೆ. ದೋಸೆ ವಾಸ್ ಗುಡ್. ಬಟ್ ಅದರ್ವೈಸ್ ಲೈಕ್ ಚಟ್ನಿ ಓಕೆ ಇತ್ತು. ಬಟ್ ಚಟ್ನಿಲೇ ತುಂಬ ತುಪ್ಪ ಹಾಕಿ ಕೊಡ್ತಾರೆ. ಬಟ್ ಚೂಸ್ ಮಾಡಬೇಕು ನೀವು. ಎಸ್, ಇವಾಗ ನಮ್ಮ ಹುಡುಗರದ್ದು ರಿವ್ಯೂ ಕೇಳೋಣ. ನಮ್ದೇನಿಲ್ಲ, ಅಲ್ಲಿ ತುಪ್ಪ ಗಿಪ್ಪ ತಿನ್ಕೊಂಡ್ಬಿಟ್ರೆ ಎಲ್ಲ ಹಿಂಸೆ ಆಗುತ್ತೆ ಅಂತ ಕಮ್ಮಿ ಮಾಡಿದ್ದೀವಿ. ಹೇಳಿ ನೀವು ಹೇಳಿ. ಹುಷಾರು, ಅವ್ರು ಗಾಡಿ ಓಡಿಸ್ತಿದ್ದಾರೆ. ಎಣ್ಣೆ ಹೊಡಿಯೋರು ಬೆಣ್ಣೆ ಕಮ್ಮಿ ತಿನ್ನಿ, ಬೆಣ್ಣೆ ತಿನ್ನೋರು ಎಣ್ಣೆ ಜಾಸ್ತಿ ಹೊಡೀರಿ. ವಾವ್, ಸೂಪರ್. ಚೆನ್ನಾಗಿತ್ತು ದೋಸೆ, ಅದ್ಭುತವಾಗಿತ್ತು. ಕೊಡಿ. ಗಾಡಿ ಓಡಿಸ್ತಾ ಇದ್ದೀರಾ, ಜಾಸ್ತಿ ಮಾತಾಡ್ಬಾರ್ದು. ಅವರು ಮೈಕ್ ಬಿಡಲ್ಲ. ಅವರು ಮೈಕ್ ಜಾಸ್ತಿ ಮೈಕ್ ಕೊಟ್ರೆ ಮೈಕ್ ಬಿಡಲ್ಲ ಅವರು. ಓನರ್ ಬಂದು ಕಿತ್ಕೊಂಡ್ಬಿಡೋರು. ನೆಕ್ಸ್ಟ್ ಯೂಟರ್ನ್ ಮಾಡಿ ಆ ಕಡೆ ಎಕ್ಸಿಬಿಷನ್ ಮಾಡ್ಸೋನೆ ಅಲ್ಲ, ಇವಾಗ ಬೆಲಿಗೇಟ್ಸ್ ಇದಾಗ್ತಿದ್ದಾರೆ. ಒಬ್ಬ ಮುಖ್ಯಮಂತ್ರಿನೇ ನಮ್ಮ ಕರ್ನಾಟಕದಲ್ಲಿ ಮೋಡ ಬಿತ್ತನೆ ಮಾಡ್ತಿರೋದು. ಇದೆಲ್ಲ ಮಾಡ್ತಿರೋದು ಇವ್ರೆ. ಲಯನ್ ಫುಲ್ ಗುಡುಕ್ತಿದೆ ಆಲ್ರೆಡಿ. ಲೈಕ್ ಇಟ್ಸ್ 2 o'clock. ಎಲ್ಲರಿಗೂ ಅಡುಗೆ ಇದೆಯಾ? ಔಟ್ ಆಗೋದು ಇಂಪಾರ್ಟೆಂಟ್ ಅಲ್ಲ. ಊಟ ತಿಂಡಿ ಇಲ್ಲಿಗೆ ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಇದ್ರೆ ಹೇಳ್ಬಿಡಿ. ಏನು ಗುಡುಕ್ತಿದೆ ಸಡನ್ ಆಗಿ ಈ ಥರ. ಗಾಯ್ಸ್, ಆ್ಯಕ್ಚುಲಿ ನಾವು ವೆದರ್ ಸಪೋರ್ಟ್ ಮಾಡಲ್ಲ ಅಂತ ಅಂದ್ಕೊಂಡ್ವಿ. ವೆದರ್ ಸಖತ್ತಾಗಿ ಸಪೋರ್ಟ್ ಮಾಡ್ತಿದೆ. ರೆಸಾರ್ಟಿಗೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ಮೋಡ ಮುಚ್ಕೊಂಡು ಆ್ಯಂಡ್ ಗುಡುಕ್ತಾ ಇದೆ. ಮಸ್ತ್ ಇದೆ, ವೆದರ್ ಮಸ್ತ್ ಇದೆ.
ಯಾ ದಿಸ್ ಇಸ್ ಅ ಪೂಲ್. ಯಾ ರೌಂಡ್ ಇದೆ ಅಲ್ಲ, ಮಸ್ತ್ ಇದೆ, ವೆರಿ ನೈಸ್. ಯಾ ಅವಳು ಆಲ್ರೆಡಿ ಹೋಗ್ಬಿಟ್ಟಿದ್ದಾಳೆ. ಆ್ಯಕ್ಚುಲಿ ನಮಗಿನ್ನೂ ರೂಮ್ ಕೊಟ್ಟಿಲ್ಲ, ಸುಮ್ಮನೆ ಇಂದ ಹೋಗಿದ್ದಾಳೆ ಅವಳು. ಬಾ ಹೋಗ್ಲಿ. ಹೆಂಗೆ ಅನಿಸ್ತಿದೆ ರೆಸಾರ್ಟ್ ಹೇಳೋ ಹೋಗ್ಲಿ, ಬಾ ಇಲ್ಲಿ. ರೆಸಾರ್ಟ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಸಖತ್ತಾಗಿದೆ. ನೀವು ಸರೌಂಡಿಂಗ್ಸ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಗ್ತಿದೆ. ಆ್ಯಂಡ್ ದ ಮೇನ್ ಥಿಂಗ್ ಇಸ್ ವೆದರ್ ಸಪೋರ್ಟ್ ಮಾಡ್ತಾ ಇದೆ. ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ವೆದರ್ ಸಪೋರ್ಟ್ ಮಾಡುತ್ತೆ ಅಂತ. ಸಪೋರ್ಟ್ ಮಾಡ್ತಿದೆ. ನೈಸ್. ಅವನು ಅಲ್ಲೇ ಹೇಳ್ದ ನೀನು ಸಕಲೇಶ್ಪುರ ಒಳಗಡೆ ಹೋದಾಗ ರೆಸಾರ್ಟ್ ಹೆಂಗಿರುತ್ತೆ ಗೊತ್ತಾ? ಹ್ಞೂ ಬೆಟ್ಟಗಳಿರುತ್ತೆ, ಇಲ್ಲಿ ಫಾರೆಸ್ಟ್, ಬೆಟ್ಟಗಳ ಮೇಲೆ ಹಿಂಗೆ ವ್ಯೂ ಇರುತ್ತೆ. ಅಲ್ಲಿಂದಲೇ ಟ್ರಕ್ಕಿಂಗ್ ಹೋಗೋದು ನಾವು. ಇಲ್ಲಿಂದ ಏನಾದರೂ ಟ್ರಕ್ಕಿಂಗ್ ಅಂತ ಕನೆಕ್ಟೆಡ್ ಬೆಟ್ಟಗಳಿರುತ್ತೆ ಎಲ್ಲ ರೆಸಾರ್ಟ್. ಗೈಸ್ ಫೈನಲಿ ರೂಮ್ ಕೀ ಸಿಕ್ತು, ಹೋಗ್ತಾ ಇದ್ದೀವಿ. ಐ ಥಿಂಕ್ ಇಟ್ಸ್ ಗುಡ್. ಸ್ಟಾರ್ಟೆಡ್ ರೈನಿಂಗ್ ಆಲ್ಸೋ. ನನಗೆ ಸಮ್ಮರಲ್ಲಿ ರೈನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮಳೆ ಬರ್ತಿದೆ ಲಿಟ್ರಲಿ. ಒಂಥರ ಖುಷಿ ಆಗ್ತಿದೆ. ಅಷ್ಟು ಫುಲ್ ಬಿಸಿಲಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಅಂದರೆ ಅಂದ್ಕೊಂಡಿದ್ದೆ ಸಮ್ಮರಲ್ಲಿ ಅಂತ. ಬಟ್ ಮಳೆ ಬರ್ತಿದೆ. ಇಟ್ಸ್ ಬ್ಯೂಟಿಫುಲ್. ಆ್ಯಂಡ್ ರೆಸಾರ್ಟ್ ಆಲ್ಸೋ ಇಸ್ ವೆರಿ ನೈಸ್. ಇಟ್ ಫೀಲ್ ಸೋ ಕಾಮ್. ಚೆನ್ನಾಗಿ ಅನಿಸ್ತಿದೆ. ನೋಡಿ ಇಲ್ಲಿ ಕ್ರಿಕೆಟ್ ಆಡ್ಬೋದು, ಆಡ್ಬೋದು. ಯಾರು ಆಡ್ತಾರೆ? ನಾನು ಆಡ್ತೀನಿ, ನನಗೆ ಇಂಟ್ರೆಸ್ಟ್ ಕ್ರಿಕೆಟ್, ಬ್ಯಾಡ್ಮಿಂಟನ್ ಆಡ್ಬೋದು. ಎ ಸಿ ಇಲ್ಲ, ಫ್ಯಾನ್ ಇದೆ. ಗೈಸ್ ಫೈನಲ್ ರೀಚ್ಡ್ ಆರ್ ರೆಸಾರ್ಟ್ ಆ್ಯಂಡ್ ರೂಮ್ ಆಲ್ಸೋ. ಆ್ಯಂಡ್ ರೂಮ್ ಟೂರ್ ಮಾಡೋಣ ಬನ್ನಿ. ಯಾ ಇದು ರೂಮು. ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ರೂಮ್. ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಜಸ್ಟ್ ರೂಮ್ ಅಷ್ಟೇ, ಜಸ್ಟ್ ಒಂದು ರೂಮ್. ಆ್ಯಂಡ್ ದಿಸ್ ಇಸ್ ದ ಬೆಡ್. ಒಂದು ಟಿ ವಿ ಇದೆ, ಕ್ಯಾಟಲ್ ಇದೆ. ಆ್ಯಂಡ್ ದಟ್ಸ್ ಇಟ್. ಇಲ್ಲಿಂದ ಬಾಲ್ಕನಿ ಸಿಗುತ್ತೆ. ಆ್ಯಕ್ಚುಲಿ ಬಾಲ್ಕನಿಯಿಂದ ಹಿಂಗೆ ನೋಡಿದ್ರೆ ಲಿಟ್ರಲಿ ಡೈರೆಕ್ಟ್ಲಿ ಪೂಲ್ ವ್ಯೂ ಇದೆ. ಆ್ಯಂಡ್ ಇನ್ನೊಂದು ಕಪಲ್ ರೂಮ್, ನನ್ನ ಫ್ರೆಂಡ್ ರೂಮ್ ಈ ಕಡೆನೇ ಇದೆ. ಇಟ್ಸ್ ಕನೆಕ್ಟಿಂಗ್. ಇಲ್ಲಿದೆ. ಸೊ ಅವ್ರ ರೂಮ್ ಇದು. ಎ ಸಿ ಇಲ್ಲ ಆ್ಯಕ್ಚುಲಿ, ಫ್ಯಾನ್ ಇದೆ. ಯಾ ಇದು ಇನ್ನೊಂದು ರೂಮ್ ಇದೆ, ಇವ್ರ ರೂಮು. ಸೇಮ್ ಥಿಂಗ್, ಆಲ್ಮೋಸ್ಟ್ ಸೇಮ್. ಯಾ ಇಟ್ಸ್ ಸೇಮ್. ಅಗೇನ್ ಬಾತ್ರೂಮ್ ಆ್ಯಂಡ್ ದ ವ್ಯೂ. ಆ ಕಡೆ ಇರೋದು ನಮ್ಮ ರೂಮು. ಸೊ ನಮ್ಮ ರೂಮಿಂದ ಅವ್ರ ರೂಮ್ ಪಕ್ಕಪಕ್ಕನೇ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಔಟ್ ಮಾಡಿದ್ದೆ, ಅದಕ್ಕಂತಲೇ ಪಕ್ಕಪಕ್ಕನೇ ರೂಮ್ ಬೇಕಂತ ಹೇಳಿದ್ದೆ. ಆ್ಯಕ್ಚುಲಿ ಪಕ್ಕಪಕ್ಕನೇ ಇದೆ. ಸೊ ನಾವೆಲ್ಲ ಇಲ್ಲಿ ಚಿಲ್ ಮಾಡ್ಬೋದು. ನಾವು ಪೂಲಲ್ಲಿ ಕೂಡ ಚಿಲ್ ಮಾಡ್ಬೋದು. ಪೂಲ್ ವ್ಯೂ ಇದೆ ನಮಗೆ. ಆ್ಯಕ್ಚುಲಿ ಊಟ ಮಾಡಬೇಕು ಇವಾಗ. ಊಟಕ್ಕೆ ಹೋಗಬೇಕು. ಎಸ್, ಊಟ ಮಾಡಿಕೊಂಡು ಮತ್ತೆ ಸಿಗೋಣ. ಬಾಯ್ ಬಾಯ್. ಈ ಥರ ಇದೆ ಗೈಸ್. ಆ್ಯಕ್ಚುಲಿ ಊಟಕ್ಕೆ ಆರ್ಡ್ರ್ ಮಾಡಿದ್ದೀವಿ, ಬಟ್ ಇನ್ನೂ ಅವರು ಕಮ್ಯುನಿಕೇಟ್ ಮಾಡ್ತಿಲ್ಲ ನೀಟಾಗಿ. ಆರ್ಡ್ರ್ ಮಾಡಿದ್ದೀರಾ ಅನ್ನೋ ಥರ ಏನೋ ಮಾಡ್ತಿದ್ದಾರೆ. ಸೊ ವಿ ಆಲ್ರೆಡಿ ಆರ್ಡರ್ಡ್. ನೋಡ್ಬೇಕು ಗೈಸ್. ಆ್ಯಕ್ಚುಲಿ ಅಲ್ಲಿ ಕಾಣ್ತಿದಲ್ಲ, ಅದು ನಮ್ಮ ರೂಮು, ಅದು ಪಕ್ಕದ್ದು. ಇದೆರಡು ನಮ್ಮ ರೂಮು. ಅಲ್ಲಿಂದ ವ್ಯೂ ಹೀಗಿದೆ. ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ಐ ಥಿಂಕ್ ಫುಡ್ಡೆಲ್ಲ ಇಲ್ಲೇ ಕೊಡ್ತಾರೆ ಅನ್ಸುತ್ತೆ. ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಬಟ್ ಪೂಲ್ ಹಿಂಗಿದೆ. ಐ ಥಿಂಕ್ ಇಟ್ಸ್ ಕೈಂಡ್ ಆಫ್ ಪೂಲಿಂದನೇ ನಿಮಗೆ ಈ ಥರ ಎಲ್ಲ ವ್ಯೂ ಕಾಣುತ್ತೆ. ವಿಚ್ ಇಸ್ ಸೋ ಗುಡ್ ಆ್ಯಕ್ಚುಲಿ. ಸೊ ನಿಮ್ಗೆ ಪೂಲಿಂದನೇ ಹೀಗೆಲ್ಲ ವ್ಯೂ ಕಾಣುತ್ತೆ. ಐ ಥಿಂಕ್ ಇದು ಸ್ಟಾರ್ಟ್ ಆಗಿ ಮೇ ಬಿ 1.5 ಇಯರ್ ಆಗಿದೆ ಅನಿಸುತ್ತೆ. ಇದು ನ್ಯೂ ರೆಸಾರ್ಟು. ನೈಸ್ ಗೈಸ್. ಆ್ಯಕ್ಚುಲಿ ಚೆನ್ನಾಗಿದೆ. ಯಾ ಆ್ಯಕ್ಚುಲಿ ಚೆನ್ನಾಗಿದೆ. ನೋಡಿ ಗೈಸ್, ಹಿಂಗೆ ಕಾಲುವೆ ಇದೆ. ಬಟ್ ಇದು ಆಳ ಏನಿರಲ್ಲ ಅನ್ಸುತ್ತೆ. ಇದು ಕಾಲುವೆ ಆಳ ಇರಲ್ಲ. ಹೋಗ್ಬೋದಂತ. ಎಲ್ಲಿ
ಆಕ್ಸೆಸ್ಸೇ ಇಲ್ಲ ಅವ್ರು ಕೃಷಿಗೆ ಅಂತ ಕೊಡ್ತಾರೆ. ಭಯ್ಯ ಆ ಕಡೆಯಿಂದ ಇಳಿಬೋದು, ಆಕ್ಸೆಸ್ ಇಲ್ಲ ಅನ್ಬೋದು. ಇವ್ರಿಗೆ ಕೊಟ್ಟಿಲ್ಲ. ಈ ಅಲ್ಲೇ ಕೊಡಲ್ಲ. ಓವರಾಗ ಆಡ್ತಾರೆ ಇವರು. ಜಾರ್ಕೊಂಡು ಹೋಗ್ಬೇಕು ಇರ್ತಾರೆ. ಎಲ್ಲ ಪಾಪು ಎಲ್ಲ ಮೂಳೆ ಪಿಸಗೊಂಡು ಒಂದು ಯಪ್ಪ ಚಿಕನ್, ಇವರು ಚಿಕನ್ ಕಪಲ್. ಚಿಕನ್ ಲಾಲಿಪಾಪ್. ಚೆನ್ನಾಗಿದೆ, ಕುಡೀರಿ. ಮುಚ್ಚಕ್ಕೆ ಕೊಡಿ, ಏನು ಗೊತ್ತಾಗಲ್ಲ, ಕುಡೀರಿ. ಮನೆ ಹೋಗ್ಬಿಟ್ಟು ಅನ್ನ ಹಾಕೊಂಬರ್ತಾರೆ, ಊಟನೂ ಬಡ್ಸ್ಕೊಳಕ್ ಬರಲ್ಲ ಆಯ್ತಾ? ಅಲ್ಲ ಅನ್ನ ಹಾಕೊಂಬರ್ತಾರೆ. ನೀವು ಮುಚ್ಚೋದು ಕೊಡೋದು. ತುಂಬ ಹೊತ್ತಿನ ನಂತರ ಒಂದು ಅಕ್ಕಿ ರೊಟ್ಟಿ ಸಿಕ್ಕಿದೆ. ಅವ್ರು ಬಂದು ಸಿಕ್ತಿದೆ, ನಮ್ಗೆ ಸಿಕ್ಕಿಲ್ಲ ಇನ್ನ. ಅದೇ 2 ಸಿಕ್ಕಿದೆ ಗಾಯ್ಸ್. 8 ಪೀಸ್ ಚಿಕನ್ ಕೊಟ್ಟಿದ್ರು, ಖಾಲಿ ಆಗೋಯ್ತು ಆಲ್ರೆಡಿ. 8 ಪೀಸ್ ಅಲ್ಲ, 4 ಪೀಸ್ನ 8 ಪೀಸ್ ಮಾಡಿ ಕೊಟ್ಟವ್ರೆ. ಸೊ ನೋ ವೆಜ್, ನಾನ್ ವೆಜ್ ಹಾಕ್ಕೊಳ್ಳಿ ರಘು. ಇವಾಗ ಪೂಲಿ ಇಳಿಬೇಕು. ಇಳಿತೀರಾ? ಇಳಿತಾರೆ, ಇಳಿತೀರಾ ಹೇಳಿ. ಕಣೆ ನೀವು ಇದಕ್ಕೆ ನನಗೆ ಸಮುದ್ರದಲ್ಲಿ ಗೈಸ್ ಇವಾಗ ಫ್ರೆಶ್ ಆಗಿ ಸ್ನಾನ ಆಯಿತು. ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಇವಾಗ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಮಜಾ ಇದೆ ಗೈಸ್, ಕ್ಲೈಮೇಟ್ ವಿಂಟರ್ ಥರ. ಡೀಪ್ ಡಿಸ್ಕಷನ್ ನಡೀತಾ ಇದೆ. ಅದೇ ಅಷ್ಟಿದ್ದು ಮಾಡಂಗಿದ್ರೆ ಅಲ್ಲೇ ಮಾಡಿ ಬೆಂಗಳೂರಲ್ಲೇ ಮಾಡ್ಕೊತಾ ಇದ್ದೋ, ಇಲ್ಲಿ ಯಾಕೆ ಬರ್ಬೇಕಾಯ್ತು ನಾವು? ಎಸ್ ಅಮ್ಮ, ಇಲ್ಲಿ ಕ್ಲಾರಿಟಿ ನೋಡಿ ಚೆನ್ನಾಗಿ ಬರ್ತಾ ಇದೆ. ಯಾಕೆ ಶುಗರ್ಲೆಸ್ 2 ಹೇಳಿದ್ರಾ? ಶುಗರ್ಲೆಸ್ 2 ಕೊಡಿ. ನೀವು ಹೇಳಿಲ್ವಾ ನಿಮಗೆ? ಹೇಳಿದ್ದಾರೆ ಚಿಯರ್ಸ್ ಚಿಯರ್ಸ್. इधर एक बना सकता है ना क्या आर्डर? ಅಲ್ಲೇ ಇದೆ ಮೇಲ್ಗಡೆ. ಆ್ಯಂಡ್ ಈ ಕಡೆ ನೋಡಿದ್ರೆ ಫುಲ್ ಸರೌಂಡಿಂಗ್ ಕಾಡು. ಕಾಣಲ್ಲ ಈಗ. ಓ ಮೈ ಗಾಡ್, ಫುಲ್ಲು ಮಿಂಚು ಎಲ್ಲ ಬರ್ತಾ ಇದೆ. ನವಿಲ್ಗಳೆಲ್ಲ ಫುಲ್ ಸೌಂಡ್ ಮಾಡ್ತಾ ಇದ್ದಾವೆ. ಅಂದ್ರೆ ಲೈಕ್ ಸಿಲಿಂಡರ್ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಇಟ್ ವಿಲ್ ಬಿ ಗುಡ್ ಅಷ್ಟೇ. ಚೆನ್ನಾಗಿದೆ, ನೋಡೋಕ್ಕೇನೋ ಚೆನ್ನಾಗಿದೆ, ಬಟ್ ಫೆಸಿಲಿಟೀಸ್ ಅಷ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಅರೇಂಜ್ ಮಾಡಿಸ್ಕೋತಾ ಇದ್ದೀವಿ. ಅಂದ್ರೆ ಸಿಲಿಂಡರ್ ಪ್ರಾಬ್ಲಮ್ ಅಷ್ಟೇ, ಸರಿ ಹೋದ್ರೆ ಇಟ್ ವಿಲ್ ಬಿ ನೈಸ್. ಸಿಲಿಂಡರ್ ಪ್ರಾಬ್ಲಮ್ ಇರೋದ್ರಿಂದ ಹಂಗೆ ಹೇಳ್ತಿದ್ದಾರೆ. ಅರೇಂಜ್ ಮಾಡಿಸ್ತಾ ಇದ್ದೀವಿ, ನೋಡೋಣ. ಕುತ್ಕೊಳ್ಳಿ, ಏನಾಗಲ್ಲ. ಪ್ರಮುನ್ ಕೂರ್ಸು ಅನ್ಸತಿ. ಅದೇ ಪ್ರಮುನ್ ಕೂರ್ಸು. ಬ್ಯಾಲೆ ಯಾವಾಗಲೂ ಹಿಂದಕ್ಕೆ ಇರಬೇಕಿದು ಬಾಡಿ ನೋಡಿ. ಇವಾಗ ಹಿಂಗೆ ತಳ್ಕೊಳಕ್ಕೆ ತಪ್ಪ. ಮಟನ್ ಇಸ್ ವೇಸ್ಟ್. ಮಧ್ಯಾಹ್ನ ತಿಂದ್ರೆ ನೈಟ್ ಜೀರ್ಣ ಆಗುತ್ತೆ. ನಾನು ಮಟನ್ ತಿನ್ನಲ್ಲ, ಕುಕ್ ಮಾಡ್ತೀನಿ, ತಿನ್ನಲ್ಲ. ನಾವಿಬ್ರು ಸುಮ್ಮನೆ ಕುತ್ಕೊಂಡಿದ್ದೀವಿ. ಮಟನ್ ಚಿಕನ್ ಮಾತಾಡ್ತಾ ಇದ್ರೆ ಅವರು. ಗೋಟ್ ಕಾಲ್ಸು ಕುಡಿತೀನಿ. ನೀನು ಹಿಂಗೆ ಆಡೋಕ್ಕೆ ನಿನ್ನ ಮಗ ನಿನ್ನ ಥರ ನಾಯಿ ಥರ ಆಡ್ತಾನೆ. ಚೆಕ್ಔಟ್ ಆಗ್ತಿದ್ದೀವಿ ಗೈಸ್. ಈ ಥರ ಇದೆ ಔಟ್ಫಿಟ್ ನಂದು. ಏನು ಪ್ಲ್ಯಾನ್ ಇಲ್ಲ, ನೋಡಬೇಕು. ಚೆಕ್ಔಟ್ ಆಗ್ತಿದ್ದೀವಿ, ಒಂದು ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ. ಎಸ್ ಬಾಯ್.
ಚೆಕ್ಔಟ್ ಆಯಿತು. ಸೊ ಡಿನ್ನರ್ದೆಲ್ಲ ನಾವು ಎಕ್ಸ್ಟ್ರಾ ಅಂದರೆ ಸಪ್ರೇಟ್ ತೊಗೊಂಡ್ವಿ ಸ್ಟಾರ್ಟರ್ಸ್ದೆಲ್ಲ. ಸೊ ಲಂಚಲ್ಲಿ ಬಫೆಟ್ ಇತ್ತು, ಬಟ್ ಎಕ್ಸ್ಟ್ರಾ ಆದರೆ ಬ್ರೇಕ್ಫಾಸ್ಟ್ ಅಷ್ಟೇ ಇನ್ಕ್ಲೂಡ್ ಇದ್ದಿದ್ದು. ಸೊ ನಾವು ಲಂಚು ಮತ್ತು ಡಿನ್ನರು ತೊಗೊಂಡ್ವಿ. ಲಂಚ್ ಓಕೆ ಇತ್ತು, ಬಟ್ ಡಿನ್ನರ್ ಏನು ಅಷ್ಟು ಇಷ್ಟ ಆಗಿಲ್ಲ. ನೈಸ್, ಓವರಾಲ್ ನೈಸ್, ಚೆನ್ನಾಗಿದೆ ರೆಸಾರ್ಟು, ಬರ್ಬೋದು. ಎಸ್, ನೋಡಬೇಕು ಎಲ್ಲಿಗೆ ಹೋಗ್ತೀವಿ ನೆಕ್ಸ್ಟು ಅಂತ ಅಂದ್ಬಿಟ್ಟು. ಪ್ಲೇಸಸ್ ಇದೆ ಈ ಬಂಡಿ ಫುಡ್ ಸ್ಟೇಷನ್. ಕಾಫಿಯಾ? ಗೈಸ್ ನೋಡಿ ಗೈಸ್, ಇದೆಲ್ಲ ಪ್ಲಾಟ್ಫಾರ್ಮ್ ಥರ ಮಾಡಿ ಒಂದೊಂದಕ್ಕೂ ಒಂದೊಂದು ಟ್ರೈನು, ಇದೊಂದು ಟ್ರೈನು, ಐ ಥಿಂಕ್ ಇದೊಂದು ಟ್ರೈನು, ಹಿಂಗೆಲ್ಲ ಕೊಟ್ಟಿದ್ದಾರೆ. ಹೇಳಿ, ಇವಾಗ ಹೇಳು. ಹೇಳಿ ಏನಿಲ್ಲ, ನನಗೆ ಯಾಕೆ ಫೋನ್ ಮಾಡ್ತಾರೆ ನೀವು? ಗೊತ್ತಿಲ್ಲಾಗೆ ನಾನು ಅಲ್ಲ, ನಾನು ಅವಳಿಗೆ ಫೋನ್ ಮಾಡೋಕ್ಕಾಗಲ್ಲ. ಪ್ರೇಮಲ್ಲೇ ಇಟ್ಕೊಂಡಿದೆ ಅವಳು. ಮಾತಾಡ್ತಾಳಿರಪ್ಪ. ಹಾಂ, ಕಾಫಿ ಕುಡಿದ್ವಿ. ಊಟದ ಆ್ಯಕ್ಚುಲಿ ಬ್ಲಾಗ್ ಮಾಡೋದು ಮರ್ತೋಯ್ತು. ಇದಾಗಿತ್ತು ಸಕಲೇಶ್ಪುರದ ವಿಡಿಯೋ. ಸೊ ನಿಮಗೆ ಇಷ್ಟ